friends, welcome back to my channel. Nana hesaru Shilpa. Every sunrise brings a new hope, and every moment spent with family is one of the greatest blessings. ಹೌದು, ಪ್ರತಿಯೊಂದು ದಿನ ನಮಗೊಂದು ಹೊಸ ನಿರೀಕ್ಷೆಯನ್ನು ತರ್ತದೆ. ನಾವು ನಮ್ಮ ಫ್ಯಾಮಿಲಿಯೊಟ್ಟಿಗೆ ಕಳೆಯುವ ಪ್ರತಿಯೊಂದು ಕ್ಷಣ ಉಂಟಲ್ಲ, ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಇವತ್ತು ನವೆಂಬರ್ 15th ಡ್ಯಾಡಂದು ಸ್ಕೂಲಲ್ಲಿ ಪ್ರತಿಭಾ ಸಿಂಚನ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಭಾ ಸಿಂಚನ ಹೇಳಿದ್ರೆ ಟ್ಯಾಲೆಂಟ್ಸ್ ಡೇ. ಇವತ್ತು ಮಕ್ಕಳು ಅವರ ಟ್ಯಾಲೆಂಟ್ಸ್ ಅನ್ನೆಲ್ಲ ಶೋಕೇಸ್ ಮಾಡ್ತಾರೆ. ಡಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಹೀಗೆ ಡಿಫ್ರೆಂಟ್ ಟ್ಯಾಲೆಂಟ್. ಅದರೊಟ್ಟಿಗೆ ಫನ್ ಗೇಮ್ಸ್, ಫುಡ್ ಸ್ಟಾಲ್ಸ್ ಎಲ್ಲ ಇರ್ತದೆ. ಡ್ಯಾರನ್ ಹಾಗೆ ಹೇಳಿದ ನಂಗೆ ಬರ್ಲಿಕ್ಕೆ, ಹಾಗೆಲ್ಲ ಕೆಲಸ ಬೇಗ ಬೇಗ ಮುಗಿಸಿ ನಾನೀಗ ಸ್ಕೂಲಿಗೆ ಬಂದಿದ್ದೇನೆ. ಇದು ಡ್ಯಾರನ್ದು ಸ್ಕೂಲ್, ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನರ್ಪಾಡಿ. ಈ ಮಕ್ಕಳ ರಾಶಿಯಲ್ಲಿ ಡ್ಯಾರನ್ ಎಲ್ಲಿದ್ದಾನೆ ಹೇಳಿ ಗೊತ್ತಿಲ್ಲ. ನಾನು ಆಗದಿಂದ ಹುಡುಕ್ತಾ ಇದ್ದೇನೆ, ನಂಗೆ ಅವನು ಕಾಣ್ತಾನೆ ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಆಗಿದೆ ಆಲ್ರೆಡಿ. ನಾನು ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಹಾಗೆ ಆಚೆ ಈಚೆ ನೋಡುವಾಗ ಫೈನಲಿ ನಂಗೆ ಡ್ಯಾರನ್ ಸಿಕ್ಕಿದ. ಎಷ್ಟು? 30 ರೂಪೀಸ್. ಮತ್ತೆ ನಾನು ಆಗದಿಂದ ಹುಡುಕೋದೆ. ನಾನು ಮಕ್ಕಳದೆಲ್ಲ ಟ್ಯಾಲೆಂಟ್ಸ್ ನೋಡುವಾಗ ಉಂಟಲ್ಲ, ಸತ್ಯ ತುಂಬಾ ಖುಷಿ ಆಯ್ತು. ಈಗ ಅದು ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಅಲ್ಲ. ಡ್ಯಾರನ್ ಕಬಾಬ್ ತಿನ್ನುವುದ್ರಲ್ಲಿ ಬ್ಯುಸಿ ಇದ್ದಾನೆ. ಅವನಿಗೆ ಚಿಕನ್ ಹೇಳಿದ್ರೆ ಆಯ್ತು, ತುಂಬಾ ಇಷ್ಟ ಆಗಿ ಫಸ್ಟಿಗೆ ಚಿಕನ್ ತಕೊಂಡು ತಿಂತಾ ಇದ್ದಾನೆ. ಇದು ಫನ್ ಝೋನ್ ಹೇಳಿ ಮಾಡಿದ್ದಾರೆ. ಇಲ್ಲಿ ತುಂಬಾ ಗೇಮ್ಸ್, ಫುಡ್ ಸ್ಟಾಲ್ಸ್ ಎಲ್ಲ ಉಂಟು. ತುಂಬಾ ರಶ್ ಉಂಟು ಇದ್ರ ಒಳಗೆ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಅಲ್ಲಿ ಡಾನ್ಸ್ ನೋಡ್ಲಿಕ್ಕೆಲ್ಲ ಯಾರು ಸಹ ಇಲ್ಲ. ಒಂದು ಗೇಮಿಗೆ ಎಂಟ್ರಿ ಫೀಸ್ 30 ರೂಪೀಸ್, ಕ್ಯಾಶ್ ಪ್ರೈಸ್ 50 ರೂಪೀಸ್. ಕ್ಯಾಶ್ ಪ್ರೈಸ್ ಹೇಳಿದ್ರೆ ಕೂಪನ್ ಕೊಡ್ತಾರೆ. ಆ ಕೂಪನ್ ಯೂಸ್ ಮಾಡಿ ಪುನಃ ಗೇಮ್ ಆಡ್ಬೋದು ಬೇಕಿದ್ರೆ. ನಾವು ಸ್ಟಾಲ್ಸ್ ಇಂದ ಈ ಸ್ಟೇಜ್ ಹತ್ರ ಬಂದೆವು, ಯಾಕಂದ್ರೆ ಇದು ಡ್ಯಾರನ್ದು ಫ್ರೆಂಡ್ ಇದು ಡಾನ್ಸ್ ಅಂತೆ, ಹಾಗೆ ಅವನಿಗೆ ನೋಡ್ಬೇಕು ಹೇಳಿದ ಹಾಗೆ ಇಲ್ಲಿ ಬಂದೆವು. ಟ್ರೈ ಮಾಡಿದೆವು. ಇದ್ರಲ್ಲಿ ತುಂಬಾ ಫ್ಲೇವರ್ ಇತ್ತು, ಸ್ಟ್ರಾಬೆರಿ, ಪಿಸ್ತಾ. ನಾವು ಸ್ಟ್ರಾಬೆರಿ ಟ್ರೈ ಮಾಡಿದೆವು. ಸ್ಟ್ರಾಬೆರಿ, ಮಿಲ್ಕ್ ಮತ್ತೆ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿ ತುಂಬಾ ಟೇಸ್ಟ್ ಇತ್ತು. ಒಂದು ಸ್ವಲ್ಪ ಫಲೂಡಾ ಟೈಪೇ ಇತ್ತು. ಇದು ಇವರ ಸ್ಕೂಲ್, ಇದು ಕ್ಯಾಂಟೀನ್ ಅವರೇ ಆರ್ಗನೈಸ್ ಮಾಡಿದ್ದು. ಇಲ್ಲಿ ಕಬಾಬ್, ಗೋಬಿ ಮಂಚೂರಿ, ಹೀಗೆ ತುಂಬಾ ಫುಡ್ ಐಟಮ್ಸ್ ಇತ್ತು. ಉಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು. ಡ್ಯಾಡನ್ ಫಿಶಿಂಗ್ ದ ಪೆಪ್ಸಿ ಗೇಮ್ ಆಡ್ತಾ ಇದ್ದಾನೆ. ಈ ಗೇಮಿಗೆ ತುಂಬಾ ಕಾನ್ಸಂಟ್ರೇಷನ್ ಬೇಕು, ಯಾಕಂದ್ರೆ ಆ ಹುಕ್ಕನ್ನು ಆ ಸ್ಪ್ರೈಟ್ ಬಾಟಲ್ದು ಇದ್ರ ಒಳಗೆ, ಕ್ಯಾಪ್ ಒಳಗೆ ಹಾಕ್ಬೇಕು ಕರೆಕ್ಟ್ ಆಗಿ. ಎಲ್ಲ ಮಕ್ಕಳ ಫೋಕಸ್ ನೋಡಿ, ಎಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ.
ನರ್ಫ್ ಮಾಸ್ಟರ್ ಅಂದ್ರೆ ಶೂಟಿಂಗ್ ಗೇಮ್ ಇದನ್ನ ಒಂದು 4 ಟೈಮ್ಸ್ ಆಡಿದಾನೇನ. ಅವನಿಗೆ ಅದೆಲ್ಲ ಗ್ಲಾಸ್ ಬೀಳಿಸ್ಬೇಕು ಹೇಳುವಂತ ಚಾಲೆಂಜ್ ಇತ್ತು, ಆದ್ರೆ ಅವನಿಗೆ ಆಗ್ಲಿಲ್ಲ. ಒಂದು ಗ್ಲಾಸ್ ಉಳಿತಾ ಇತ್ತು ಲಾಸ್ಟಿಗೆ. ಫುಡ್ ಐಟಮ್ಸ್ ಅಂತೂ ಹೇಳುದೇ ಬೇಡ, ತುಂಬಾ ವೆರೈಟಿ ಇತ್ತು. ನೋಡುವಾಗ ಆಸೆ ಆಗ್ತಿತ್ತು, ಆದ್ರೆ ನಾವು ಸ್ವಲ್ಪ ಡಯಟ್ ಅಲ್ಲಿ ಇದ್ದೇವಲ್ಲ, ಹಾಗೆ ಕಂಟ್ರೋಲ್ ಮಾಡ್ತಾ ಇದ್ದೆ. ಈ ಐಸ್ ಕ್ರೀಮ್ ಹತ್ರ ಅಂತ ರಶ್ ಹೇಳಿದ್ರೆ, ಮಕ್ಕಳಿಗೆ ಐಸ್ ಕ್ರೀಮ್ ಹೇಳಿದ್ರೆ ಆಯ್ತಲ್ಲ, ಮಕ್ಕಳಿಗೆ ಅಂತ ನಮ್ಗೆ ಸಹ ಐಸ್ ಕ್ರೀಮ್ ಹೇಳಿದ್ರೆ ತುಂಬಾ ಇಷ್ಟ ಅಲ್ಲ. ಫೈನಲಿ ನನ್ಗೆ ನನ್ನ ಫೇವ್ರೆಟ್ ಚರ್ಮುಡಿ ಸಿಕ್ಕಿತ್ತು. ನಂಗೆ ಚರ್ಮುಡಿ ಹೇಳಿದ್ರೆ ತುಂಬಾ ಇಷ್ಟ, ಹಾಗೆ ಈಗ ಚರ್ಮುಡಿ ತಕೊಳ್ಳಿಕ್ಕೆ ಬಂದೇನೆ. ಆ ಚರ್ಮುಡಿಯಲ್ಲಿ ಮಾವಿನಕಾಯಿ ಹಾಕ್ತಾರಲ್ಲ, ಅದೊಂದು ಟೇಸ್ಟೇ ಬೇರೆ ಆಗ ಬರುವುದು. ನಂಗೆ ತುಂಬಾ ಇಷ್ಟ. ಯಾರಿಗೆಲ್ಲ ಚರ್ಮುಡಿ ಇಷ್ಟ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಅಲ್ಲಿ ಒಳಗೆ ನಡೆದು ನಂಗೆ ಸಾಕಾಯ್ತು. ಹಾಗೆ ನಾನೀಗ ಕುತ್ಕೊಂಡು ಚರ್ಮುಡಿ ತಿಂತ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಡ್ಯಾರನ್ ಅಲ್ಲಿ ಪುನಃ ಶೂಟಿಂಗ್ ಗೇಮ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಇದು ಇವರ ಸ್ಕೂಲಿದು ಮೋಟೋ, ಡ್ರೀಮ್ ವಿತ್ ಆಲ್ ಯೋರ್ ಮೈಂಡ್, ಬಿಲೀವ್ ವಿತ್ ಆಲ್ ಯೋರ್ ಹಾರ್ಟ್, ಅಚೀವ್ ವಿತ್ ಆಲ್ ಯೋರ್ ಮೈಟ್. ಚರ್ಮುಡಿ ತಿಂದ ಮೇಲೆ ಒಂಥರ ಬಾಯ್ರಿಕೆ ಆಗುದು. ಐಸ್ ಕ್ರೀಮ್ ತಿನ್ಲಿಕ್ಕೆ ಆಸೆ ಆಯ್ತು. ಹಾಗೆ ಡ್ಯಾಡನ್ ಹತ್ರ ಐಸ್ ಕ್ರೀಮ್ ತರ್ಲಿಕ್ಕೆ ಹೇಳಿದೆ. ನಂಗೆ ಚಾಕ್ಲೇಟ್ ಕೋನ್ ಬೇಕಿತ್ತು, ಆದ್ರೆ ಖಾಲಿ ಆಗಿತ್ತಂತೆ. ಹಾಗೆ ಬಟರ್ ಸ್ಕಾಚ್ ತಂದ. ಎಷ್ಟೇ ಐಸ್ ಕ್ರೀಮ್ ಬ್ರ್ಯಾಂಡ್ ಇರ್ಲಿ, ನಂಗೆ ಐಡಿಯಲ್ ಐಸ್ ಕ್ರೀಮ್ ಇಲ್ಲದೆ ತುಂಬಾ ಇಷ್ಟ. ಅದು ಎಂತ ಗೊತ್ತಿಲ್ಲ, ನಂಗೆ ಅವರ ಟೇಸ್ಟ್ ಉಂಟಲ್ಲ ಐಸ್ ಕ್ರೀಮ್ ಇದೆ, ಅದು ತುಂಬಾ ಡಿಫ್ರೆಂಟ್. ನಾನು ಐಡಿಯಲ್ ಐಸ್ ಕ್ರೀಮ್ ಅನ್ನು ಪ್ರಮೋಟ್ ಮಾಡೋದಲ್ಲ, ನನ್ನ ಜೆನ್ಯೂನ್ಲಿ ನಂಗೆ ತುಂಬಾ ಇಷ್ಟ. ಯಾರಿಗೆಲ್ಲ ಐಡಿಯಲ್ ಐಸ್ ಕ್ರೀಮ್ ಇಷ್ಟ ನನ್ನಾಗೆ ಹೇಳಿ ಆಯ್ತಾ. ಅವನಿಗೆಲ್ಲ ತಿರುಗಿ ಸಾಕಾಗಿ ಹೋಗಿದೆ, ಇಡೀ ಬೆವರಿ ಹೋಗಿದ್ದಾನೆ. ತುಂಬಾ ಸೆಕೆ ಇತ್ತು ಇವತ್ತು. ಸೆಕೆಗೆ ತುಂಬಾ ಬಾಯಾರಿಕೆ ಆಗ್ತಿತ್ತು. ಹಾಗೆ ಏನೋ ಜ್ಯೂಸ್ ಕುಡಿಯುವ ಇಲ್ಲಿ ಬಂದೆವು. ಏನಾ ಇಲ್ಲಿ ಗೋಬಿ ಮಂಚೂರಿ ತಕೊಳ್ಳಿಕ್ಕೆ ಬಂದೆವು. ಟ್ರೈ ಮಾಡುವ ಅಂತ ಎಲ್ಲ ಮಕ್ಕಳು ತಿಂತಾ ಇದ್ರು ಆಗದಿಂದ. ಒಳ್ಳೆ ಇತ್ತು ಗೋಬಿ ಮಂಚೂರಿ, ಏನು ಫುಡ್ ಕಲರ್ ಎಲ್ಲ ಹಾಕ್ಲಿಲ್ಲ, ಹಾಗೆ ತುಂಬಾ ಟೇಸ್ಟಿ ಇತ್ತು. ನಂಗೊಂದು ಪೀಸ್ ನಂಗುಂಟಾ. ಗೋಬಿ ಮಂಚೂರಿ ತಿಂದು ಖಾರ ಆಯ್ತಂತೆ, ಹಾಗೀಗ ಲೈಮ್ ಸೋಡಾ ತಕೊಳ್ಳಿಕ್ಕೆ ಬಂದಾನೆ. ಅವನಿಗೆ ಹಾಗೆ ಸ್ವಲ್ಪ ಖಾರ ಆದ ಕೂಡಲೇ ಮತ್ತೆ ಲೈಮ್ ಸೋಡಾ ಏನಾದ್ರೂ ಬೇಕು.
ಇದು ವಾಲ್ ಅಲ್ಲಿ ಟ್ರೈನ್ ಹಾಗೆ ಒಂದು ಪೇಂಟಿಂಗ್ ಮಾಡಿದ್ದು ತುಂಬಾ ಚಂದ ಆಗಿದಲ್ಲ, ನೋಡುವಾಗ ನಿಜ ಟ್ರೈನ್ ನಿಂತಾಗೆ ಕಾಣ್ತದೆ. ಆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಕಬಾಬ್ ತಕೊಂಡೆವು, 100 ರುಪೀಸಿಗೆ 5 ಪೀಸ್ ಕೊಟ್ರು. ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಹೋಗುವ ಹೇಳಿದೆ ಇವನಿಗೆ ಪುನಃ ಇದು ಶೂಟಿಂಗ್ಗೆ ಒಂದು ಗೇಮ್ ಆಡ್ಬೇಕು ಹೇಳಿ ಇನ್ನೊಂದ್ಸತಿ ಇಲ್ಲಿ ಕರ್ಕೊಂಡ್ ಬಂದ. ಅವನಿಗೆ ಅದು ವಿನ್ ಆಗೋ ತನಕ ಸಮಾಧಾನವೇ ಇಲ್ಲ. ಎಂಟ್ರೆನ್ಸ್ ಅಲ್ಲಿ ಇದು ಮಾಡಿ ಇಟ್ಟಿದ್ರು, ತುಂಬಾ ಚಂದ ಇತ್ತು, ಖುಷಿ ಆಯ್ತು ನಂಗೆ ನೋಡಿ. ಹಾಗೆ ಡ್ಯಾರನ್ ಇದು ಫೋಟೋ ತೆಗಿತಾ ಇದ್ದೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿತ್ತು 301. 3 ಗಂಟೆಯಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ಇಲ್ಲಿ ಮಕ್ಕಳದು ಡ್ರಾಯಿಂಗ್ಸ್, ಪೇಂಟಿಂಗ್, ಶೇಡಿಂಗ್ ಎಷ್ಟು ಚಂದ ಇತ್ತಲ್ಲ. ನನ್ಗೆ ಇದ್ರದೊಂದು 10% ಸಹ ಮಾಡ್ಲಿಕ್ಕೆ ಬರುದಿಲ್ಲ. ನಾವೀಗ ಮನೆಗೆ ಹೊರಟೆವು. ಹಾಗೆ ಡ್ಯಾರನ್ ಅವನ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳ್ತಾ ಇದ್ದಾನೆ. ಇವತ್ತಿನ ದಿನ ಹೀಗೆ ಕಂಪ್ಲೀಟ್ ಆಯ್ತು. ಪ್ರೋಗ್ರಾಮ್ ಆಗ್ತಾ ಉಂಟು, ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಾನು ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಬಾಯ್.